ಹರೇ ರಾಮ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದೆ. ಅಲ್ಲಿನ ವೈಭವದ ತುಣುಕು ಈ ವಿಡಿಯೋದಲ್ಲಿ ನೋಡಿ. ಗುರು ಬಂದ, ಹರಿ ಬಂದ, ಶಿವ ಬಂದ ಮನೆಗೆ, ಸಿದ್ಧಿಯ ಪಡೆದ ಪ್ರಸಿದ್ಧನು ಬಂದನು. ಗುರು ಬಂದ ಈ ವಿಶಾಲ ಜಾಗದಲ್ಲಿ 2 ವೇದಿಕೆಗಳಿತ್ತು. ಭವ್ಯ ವೇದಿಕೆಯಲ್ಲಿ ದಿನಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಿವ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ದಿಕ್ಸೂಚಿ ಭಾಷಣಗಳು, ಯೋಧರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಇನ್ನಷ್ಟು ಜನರಿಗೆ ಸನ್ಮಾನಗಳು, ಹಾಗೆ ಈಚೆ ಬಂದರೆ ಉದ್ಯೋಗ ಮೇಳ, ಕರಕುಶಲ ಮಳಿಗೆಗಳು, ಒಂದು ದೊಡ್ಡ ಜಾತ್ರೆನೇ ಹೌದು. ಪ್ರಾಚೀನ ವಸ್ತು ಸಂಗ್ರಹಾಲಯ ಹೀಗಿತ್ತು ನೋಡಿ. ಹವ್ಯಕದ ವಿಶೇಷ ತಿಂಡಿ ತಿನಿಸುಗಳನ್ನು ಇಷ್ಟಪಡೋರಿಗೆ ಪಾಕೋತ್ಸವ ಇತ್ತು. ನಮ್ಮವರೇ ಸೇರಿ ಒಳ್ಳೆಯ ಎಣ್ಣೆ, ಒಳ್ಳೆಯ ತುಪ್ಪ, ಆದಷ್ಟು ಆರೋಗ್ಯಕರವಾದ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಿದ ತಿಂಡಿ ತಿನಿಸುಗಳು ತುಂಬ ರುಚಿಯಾಗಿತ್ತು. ದೋಸೆ, ಹೋಳಿಗೆ, ಹಲ್ವಗಳು, ಲಾಡುಗಳು, ನಿಪ್ಪಟ್ಟು, ಕಡುಬು ಎಲ್ಲನೂ ಇತ್ತು. ಪಾಕೋತ್ಸವದಲ್ಲಿ ಹಣ ಕೊಟ್ಟು ಖರೀದಿ ಮಾಡೋ ತಿಂಡಿಗಳಿದ್ರೂ ಬಂದವರೆಲ್ರಿಗೂ ಫ್ರೀ ಆಗಿ ಊಟದ ವ್ಯವಸ್ಥೆ ಕೂಡ ಇತ್ತು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಸಾವಿರಾರು ಜನ ಬಂದ್ರೂ ಎಲ್ರಿಗೂ ಪಾಯಸದ ಊಟ ಖಂಡಿತ ಇತ್ತು. ಉತ್ತರ ಕನ್ನಡದ ಕಡೆಯಲ್ಲಿ ತೊಡೆದೇವು ಅಂತ ಮಾಡ್ತಾರೆ. ಫ್ರೆಶ್ ಕಬ್ಬಿನ ಹಾಲು ಮತ್ತು ಅಕ್ಕಿಯಿಂದ ತಯಾರಿಸೋ ಒಂದು ಸಿಹಿ ತಿಂಡಿ. ಅದನ್ನು ಮಾಡೋ ಚಂದನ ಲೈವ್ ಆಗಿ ನೋಡ್ಲಿಕ್ಕೆ ಸಿಕ್ತು ನಮಗೆ. ನಾರಾಯಣ ಯಾತ್ರೆ ಅವರಿದ್ದಾರೆ, ಮಂಜುನಾಥ್ ಸ್ವರ್ಣಗಟ್ಟೆ ಇವರು 3 ಜನರು ಪರಿಚಿತರು. ನಾನು ಮೊದಲು ಮಂಜುನಾಥ್ ಸ್ವರ್ಣಗಟ್ಟೆ ಅವರನ್ನು ಮಾತನಾಡೋದಕ್ಕೆ, ವಿಚಾರಧಾರೆಯನ್ನು ಮಂಡಿಸೋದಕ್ಕೆ ಕೇಳಿಕೊಳ್ಳೋದಕ್ಕಿಂತ ಮುಂಚೆ ಕೆಲವೇ ಸೆಕೆಂಡ್ಗಳಲ್ಲಿ ಅವರನ್ನು ಪರಿಚಯ ಮಾಡಿಕೊಳ್ತೀನಿ. ಎಲೆಮರೆಯ ಕಾಯಿ ಅಂತ ಮಂಜುನಾಥ್ ಸ್ವರ್ಣಗಟ್ಟೆ ಹೇಳ್ಬೋದು. ಎಲೆಮರೆಯ ಕಾಯಿ, ಆದರೆ ಅವರ ಉತ್ಪನ್ನಗಳು ಮಣ್ಣಿನ ಅವರು ರಬ್ಬರ್ ಕೈಗೌಶಲ್ಯವನ್ನು ಮಾಡ್ತಾರೆ. ದೇಶಿ ತಳಿಯ ಗೋಗಳ ಒಂದು ಗೋಶಾಲೆಯನ್ನು ಕಟ್ಟಿದ್ರು ಈ ಸಮ್ಮೇಳನಗೋಸ್ಕರ. ಅಲ್ಲಿ ನಮಗೆಲ್ಲ ಗೋ ಪೂಜೆ ಮಾಡೋ ಅಥವಾ ಗೋ ಗ್ರಾಸ ಕೊಡೋ ಅವಕಾಶ ಕೂಡ ಇತ್ತು. ಗೋಗಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಯಿತು. ಆಲೆಮನೆ. ಆಗ ತೊಡೆದೇವು ಮಾಡ್ತಾ ಅದಕ್ಕೆ ಫ್ರೆಶ್ ಕಬ್ಬಿನ ಹಾಲು ಹಾಕ್ತಾರೆ ಅಂದಿದ್ದೆ ಅಲ್ಲ, ಇಲ್ಲಿಂದಾನೇ ಸಿಕ್ಕಿತ್ತು ನೋಡಿ ಅವ್ರಿಗೆ.
ಫ್ರೆಶ್ ಆಗಿ ಗಾಣದಲ್ಲಿ ಕಬ್ಬಿನ ಹಾಲು ತೆಗಿತಾ ಇದ್ರು. ಇದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಬೆಂಗಳೂರಿನಂಥ ಪೇಟೆಯಲ್ಲಿರೋ ನಮಗೆ ಇದೆಲ್ಲ ನೋಡಲಿಕ್ಕೆ ಸಿಗೋದು ತುಂಬಾ ಅಪರೂಪ ಅಲ್ವಾ. ಇಂಥ ಒಳ್ಳೆ ಅವಕಾಶ ಮಾಡಿಕೊಟ್ಟ ಅಖಿಲ ಹವ್ಯಕ ಮಹಾಸಭೆಗೆ ತುಂಬ ತುಂಬ ಧನ್ಯವಾದಗಳು. ಗುರು ಬಂದ ಹರಿ ಬಂದ ಶಿವ ಬಂದ ಮನೆಗೆ, ಸಿದ್ಧಿಯ ಪಡೆದ ಪ್ರಸಿದ್ಧನು ಬಂದನು. ಗುರು ಬಂದ ಹರಿ ಬಂದ ಶಿವ ಬಂದ ಮನೆಗೆ, ಅಕಳಂಕ ಗುರು ಬಂದ ಲೋಕ ಶಂಕರ ಬಂದ. ಆಪ್ತರ ಮೊರೆ ಕೇಳಿ ರಾಘವ ಬಂದನು. ಗುರು ಬಂದ ಹರಿ ಬಂದ ಶಿವ ಬಂದ ಮನೆಗೆ. ಒಂದು ಸಮಾಜದ ಸಮ್ಮೇಳನ ಅಥವಾ ಜಾತ್ರೆ ಅಂತ ಹೇಳಿದ್ಮೇಲೆ ವಾಣಿಜ್ಯ ಮಳಿಗೆಗಳಿಲ್ಲದೆ ಇರುತ್ತಾ? ಖಂಡಿತ ಇದ್ವು. ತಿಂಡಿ ತಿನಿಸುಗಳದ್ದು ಅಥವಾ ಜ್ಯುವೆಲ್ಲರಿ ಮತ್ತು ಹೌಸ್ ಹೋಲ್ಡ್ ಐಟಮ್ಸ್, ಮೆಡಿಸಿನ್ಸ್, ಈ ಥರ ಎಷ್ಟೋ ಒಂದು ಸ್ಟಾಲ್ಸ್ ಇತ್ತಲ್ಲಿ. ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ.